ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ದಿನಗಳೇ ಕಳೆದಿತ್ತು ಅಂತ ಹೇಳ್ಬೋದಾಗಿರುವಂಥದ್ದು ಒಂದು ಫೇಸ್ ಕ್ಯಾಮ್ ವಿಡಿಯೋಸನ್ನು ಮಾಡಿ. ಈಗ ಅಭ್ಯರ್ಥಿಗಳಿಗೆ ಸಾಕಷ್ಟು ಸುಮಾರು 15,000 ಶಿಕ್ಷಕ ಹುದ್ದೆಗಳ ಆಕಾಂಕ್ಷೆ ಏನಿದಿರಲ್ಲ, ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿಗೆ ಒಂದು ಅಧಿಸೂಚನೆ ಎಲ್ಲ ಹೊರಡಿದೆಯಲ್ಲ, ಅಪ್ಲಿಕೇಶನ್ಗೂ ಕೂಡ ಆಹ್ವಾನ ಮಾಡುವಂಥದ್ದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗಳು ಶುರುವಾಗಿದ್ದಾವೆ. ಈ ಆನ್ಲೈನ್ ಅಪ್ಲಿಕೇಶನಲ್ಲಿ ದೊಡ್ಡ ಸಮಸ್ಯೆ ಆಗಿ ಏನು ಕಾಣ್ತಿದೆ ಅಭ್ಯರ್ಥಿಗಳಿಗೆ ಅಂತ ಹೇಳಿದ್ರೆ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಂಬರ್ ಅಥವಾ ಪ್ರೊವಿಷನಲ್ ಸರ್ಟಿಫಿಕೇಟ್ನ ಒಂದು ನಂಬರ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಪ್ರಮಾಣ ಪತ್ರದ ಸಂಖ್ಯೆ ಅಂದ್ಬಿಟ್ಟು ಇದು ಒಂದು ಡೌಟ್ಸ್ ಆಗಿ ಕಾಣ್ತಿರುವಂಥದ್ದು. ಇದು ನಮಗಿನ್ನ ಸಿಕ್ಕಿಲ್ಲ, ಕಾನ್ವೊಕೇಶನ್ ನಮಗಿನ್ನ ಸಿಕ್ಕಿಲ್ಲ, ನಮ್ಮ ಕಡೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಕೊಟ್ಟಿಲ್ಲ. BEd ಆಗಿರ್ಬೋದು, ಕೆಲವೊಂದು ಅಭ್ಯರ್ಥಿಗಳಿಗೆ ಡಿಗ್ರಿದು ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು ಕೆಲವೊಂದು ಯೂನಿವರ್ಸಿಟಿಗಳ ಕಡೆಯಿಂದ. ಈ ಸಂದರ್ಭದಲ್ಲಿ ನಾವು ಯಾವ ನಂಬರನ್ನು ಹಾಕಬೇಕು? ಡಿಗ್ರಿದಕ್ಕಾಗಿರ್ಬೋದು ಅಥವಾ ಒಂದು BEdನ ಒಂದು ಎಜುಕೇಷನ್ ಡೀಟೇಲ್ಸ್ನ ಫಿಲ್ ಮಾಡ್ತಿರೋ ಸಂದರ್ಭದಲ್ಲಿ ಯಾವುದನ್ನ ಹಾಕಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಇತ್ತು ಅಂತ ಹೇಳ್ಬೋದು. ನಿನ್ನೆ ಕೇಂದ್ರೀಕೃತ ದಾಖಲಾತಿ ಘಟಕ ಈ ಒಂದು ನೇಮಕಾತಿಯನ್ನು ನಡೆಸ್ತಿರ್ತಕ್ಕಂಥ ಒಂದು ಇಲಾಖೆ ಏನಿದಿಲ್ಲ, ಆ ಒಂದು ಅಧಿಕೃತ ಒಂದು ಹೆಡ್ ಆಫೀಸ್ಗೆ ನಾವು ಭೇಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಬಹುದಾಗಿರುವಂಥದ್ದು. ಅವರೇ ಕೊಟ್ಟಿರತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಟ್ಟಿರತಕ್ಕಂಥ ಮಾಹಿತಿ ಏನಾಗಿದ್ದಾವೆ, ಇಂಚಿಂಚು ಮಾಹಿತಿನ ವಿಡದಲ್ಲಿ ತಿಳ್ಕೊಂತೀರಾ. ಅವ್ರು ಏನು ಹೇಳಿದ್ರು, ಯಾವ ನಂಬರನ್ನು ಹಾಕಿ ಅಂತ ಹೇಳಿದ್ರು ಆಗಿದ್ದಾರೆ. ಏನು ಸಮಸ್ಯೆ ಆಗೋದಿಲ್ವಾ ಅಂತೆಲ್ಲ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಿನ್ನೆ ಇಲಾಖೆಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನೆನ್ನೆ ಕೂಡ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ, ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬೋದು. ಅವರು ನಾವು ಮೊದಲನೇದಾಗಿ ಭೇಟಿಯನ್ನು ಕೊಟ್ಟಿದ್ದಿಲ್ಲ ಅಂತಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ಹೆಲ್ಪ್ ಲೈನ್ ಅಂತ ಏನು ಬರುತ್ತಲ್ಲ, ನೀವು ಕಾಲ್ ಮಾಡ್ತಿರಲ್ಲ ಸಾಮಾನ್ಯವಾಗಿ ನಂಬರ್ಸ್ ಏನು ಬರುತ್ತಲ್ಲ, 0802 ಈ ತರ ಅಂದ್ಬಿಟ್ಟು ನಂಬರ್ಸ್ ಏನು ಬರುತ್ತಲ್ಲ, 2-3 ನಂಬರ್. ಅಲ್ಲಿ ಕಾಲ್ ಪಿಕ್ ಮಾಡತಕ್ಕಂಥವ್ರ ಬಳಿ ನಾವು ಭೇಟಿಯನ್ನು ಕೊಟ್ವಿ ಅಂತ ಹೇಳ್ಬೋದು ಮೊದಲನೇದಾಗಿ. ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ರು, ಅವ್ರಿಗೆ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದ್ವಿ ನಾವು ಈ ಒಂದು ಪ್ರಶ್ನೆನ. ಈಗ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಾವು ಒಂದು ಶಿಕ್ಷಕ ಹುದ್ದೆಗೆ ಆಕಾಂಕ್ಷೆಗಳಿದ್ದೀವಿ. ಈಗ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಂಬರ್ ಅಂತ ಬರ್ತಿದೆ. ಈಗ ಕೆಲವೊಂದು ಯೂನಿವರ್ಸಿಟಿಗಳ ಕಡೆಯಿಂದ ಕಾನ್ವೊಕೇಶನ್ ನಂಬರ್ ಅನ್ನ ಕೊಟ್ಟಿಲ್ಲ, ಅಂದ್ರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಯಾವ ನಂಬರ್ ಹಾಕಬೇಕು ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಆನ್ಸರ್ ಏನಾಗಿತ್ತು ಅಂತ ಹೇಳಿದ್ರೆ, ಇವಾಗ ಸದ್ಯಕ್ಕೆ ಈ ಒಂದು ಪ್ರಶ್ನೆಗಳಿದಾವೆ, ಬಟ್ ಇದಕ್ಕೆ ನಮಗೆ ಸದ್ಯಕ್ಕೆ ಮೇಲ್ಗಡೆಯಿಂದ ತಿಳಿಸಿರುವಂತದ್ದು ಏನಂತಂದ್ರೆ, ಈ ಒಂದು ಡಿಗ್ರಿಯ ಕೊನೆಯ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಅದರ ನಂಬರ್ನ ಹಾಕಿ ಅಂತೆಲ್ಲ ಹೇಳಿದ್ದಾರೆ, ಡಿಗ್ರಿದು ಹಾಕಿ ಅಂತ ಹೇಳಿದ್ದಾರೆ. ಅಂದ್ರೆ ಡಿಗ್ರಿ ಅಭ್ಯರ್ಥಿಗಳು ಡಿಗ್ರಿದಾಗಿರ್ಬೋದು ಅಥವಾ BEdನ ಅಭ್ಯರ್ಥಿಗಳಿಗೆ ಒಂದು BEdನ ಕೂಡ ಡಿಗ್ರಿಗೆ ಬರುತ್ತೆ. ಬಟ್ ಒಂದು BEdನ ಒಂದು ಕೊನೆಯ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ಇರ್ತಕ್ಕಂಥ ನಂಬರ್ನ, ರಿಜಿಸ್ಟರ್ ನಂಬರ್ನ ಅಥವಾ ಒಂದು ಮಾರ್ಕ್ಸ್ ಕಾರ್ಡ್ನ ನಂಬರ್ನ ಏನಿರುತ್ತಲ್ಲ, ಕಾರ್ಡ್ಗೆ ಅಂತ ನಂಬರ್ಗಳು ಕೂಡ ಕೊಟ್ಟಿರ್ತಾರೆ, ಅದನ್ನ ಹಾಕಿ ಅಂತೆಲ್ಲ ಹೇಳಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂತ ಅವ್ರು ಹೇಳಿದ್ರು. ಆ ನಂತರದಲ್ಲಿ ನಮ್ಗಿನ್ನ ಡೌಟ್ ಇದೆ. ಈಗ ಸಮಸ್ಯೆ ಆಗಲ್ವಾ ಹಾಗೆ ಅಂತ ಕೇಳಿದಾಗ, ಒಂದ್ಸರಿ ಕನ್ಫರ್ಮೇಶನ್ ನೀವು ಮೇಲ್ಗಡೆ ಕೂಡ ಕೇಳಿ ಅಂತ ಅವ್ರು ಹೇಳಿದ್ರು. ಸರಿ ಅಂತ ನಾವು ಮೇಲ್ಗಡೆ ಹೋದ್ವಿ ಆ ಒಂದು ಫ್ಲೋರ್ ಅಲ್ಲಿ. ಅಲ್ಲಿ ಕೂಡ ಕೆಲವೊಂದು ಇಲಾಖೆ ಅಧಿಕಾರಿಗಳನ್ನ ಕೇಳಿದಾಗ ಏನಾಯ್ತು ಅಂತ ಹೇಳಿದ್ರೆ, ಒಬ್ರು ಲೇಡಿ ಇದ್ರಲ್ಲಿ, ಅಂದ್ರೆ ಸಾಕಷ್ಟು ಜನ ಇದ್ರು, ಬಟ್ ಅವರು ಒಬ್ಬರನ್ನ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿಮ್ಗೆ ಇವಾಗ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಏನೋ ಆಪ್ಷನ್ ಇಲ್ಲ ಅಂತಂದಾಗ, ಅಂದ್ರೆ ಕಾನ್ವೊಕೇಶನ್ ನಂಬರ್ ಅಥವಾ ಪ್ರೊವಿಷನಲ್ ಅಂತ ಕೇಳ್ತಿದೆ. ಪ್ರೊವಿಷನ್ ಅಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದ್ರೆ ಯಾವುದೇ ರೀತಿ ಈಗ ಡಿಜಿ ಲಾಕರ್ ಕೂಡ ಕೆಲವೊಂದು ಕಾನ್ವೊಕೇಶನ್ ಅನ್ನು ಬಿಡುಗಡೆ ಮಾಡಿದ್ದಾರೆ, ಅಂದ್ರೆ ಪ್ರೊವಿಷನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಯಾವುದೇ ರೀತಿ ನಂಬರ್ ಇಲ್ಲ, ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಅಂತ ಇರುತ್ತೆ, ಬಿಟ್ರೆ ಯಾವುದೇ ರೀತಿ ನಂಬರ್ ಅಂತಕ್ಕಂಥದ್ದು ಇರೋದಿಲ್ಲ. ಅಂದ್ರೆ ಒಂದು ಸರ್ಟಿಫಿಕೇಟ್ಗೆ ನಂಬರ್ ಅಂತ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು, ಅಥವಾ ನಾವು ಕಾನ್ವೊಕೇಶನ್ ನಮಗೆ ಸಾಮಾನ್ಯವಾಗಿ 1 ವರ್ಷ ಮುಗಿಸಿದೀವಿ 2 ವರ್ಷ ಮುಗಿಸಿದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಯೂನಿವರ್ಸಿಟಿಯಲ್ಲಿ ಕೊಡೋದಿಲ್ಲ. ಇವಾಗ ಏನ್ ಮಾಡ್ಬೇಕು ಮೇಡಮ್ ಅಂತ ಕೇಳಿದಂತ ಸಂದರ್ಭದಲ್ಲಿ ಕೂಡ ಅವ್ರು ಹೇಳಿದ್ದೇನೆಂದ್ರೆ, ಇವಾಗ ಡಿಗ್ರಿಯ ಕೊನೆಯ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಸೇಮ್ ಅವರು ಕೂಡ ಅದನ್ನೇ ಮೆನ್ಷನ್ ಮಾಡ್ತಿರುವಂತದ್ದಾಗಿರುತ್ತೆ, ಅದರ ನಂಬರ್ಸ್ ಅನ್ನ ಹಾಕಿರಿ. ನಿಮ್ಗೆ ಎಡಿಟ್ ಆಪ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಗೆ ಅಷ್ಟಲ್ಲಿ ಕಾನ್ವೊಕೇಶನ್ ಏನಾದ್ರು ಬಂದಂತ ಸಂದರ್ಭದಲ್ಲಿ ನೀವು ಅದನ್ನ ಎಡಿಟ್ ಮಾಡಿ ಚೇಂಜಸ್ ಮಾಡ್ಕೊಳ್ಳುರಂತೆ ಅಂತ ಅವ್ರು ಹೇಳಿದ್ರು. ನಾವು ಇನ್ನೊಂದು ಅವ್ರಿಗೆ ಕೇಳಿದ್ವಿ, ಈಗ ಎಡಿಟಿಂಗ್ ಆಪ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಆದ್ರೂ ಕೂಡ ನಮ್ಗೆ ಇನ್ನ ಬಂದಿಲ್ಲ ಕಾನ್ವೊಕೇಶನ್, ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಸಮಸ್ಯೆ ಆಗುತ್ತಾ, ವೆರಿಫಿಕೇಶನ್ ಏನಾದ್ರು ರಿಜೆಕ್ಟ್ ಮಾಡ್ತಾರ ಹಾಗೆ ಹೀಗೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಿರುವಂತದ್ದಾಗಿರುತ್ತೆ. ನಂತರದಲ್ಲಿ ಆ ಸಂದರ್ಭದಲ್ಲಿ ಬೇರೆ ಅಲ್ಲಿ ಇನ್ನೊಬ್ಬರು ಅಧಿಕಾರಿ ಇದ್ರು, ಅವರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿ ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಿರುವಂತದ್ದು, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇವಾಗ ಅವರು ಮೆನ್ಷನ್ ಮಾಡಿದ್ದು, ಅಂದ್ರೆ ಕೆಲವೊಂದು ಕಡೆಗಳಲ್ಲಿ 10,000 ಈ ತರ ಎಲ್ಲ ಅಮೌಂಟ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ತತ್ಕಾಲ ಅಂತ ಇರುತ್ತೆ. ಆ ಮುಖಾಂತರದಲ್ಲಿ ನೀವು ಕಾನ್ವೊಕೇಶನ್ ತಗೋಬಹುದು, ಬೇಗನೆ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಅದು ಎಲ್ಲಾ ಅಭ್ಯರ್ಥಿಗಳು ತಗೊಳ್ಳಿಕ್ಕೆ ಕೂಡ ಆಗದೇನೆ ಹೋಗಬಹುದಾಗಿರುತ್ತೆ. ನಂತರದಲ್ಲಿ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಕೂಡ ಟ್ರೈ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ, ಹೆಚ್ಚಿಗೆ ಅಮೌಂಟ್ ಅನ್ನ ಕೊಟ್ಬಿಟ್ಟಾದ್ರೂ ಕೂಡ ನಾವು ಕಾನ್ವೊಕೇಶನ್ ಅನ್ನ ತಗೋಬೇಕು ಅಂತ ಅಂದ್ಬಿಟ್ಟು ಕೂಡ ಟ್ರೈ ಮಾಡ್ತಿರ್ತೀರಾ. ಸ್ವಲ್ಪ ನಿಮ್ಮ ಕೈ ಆಗ್ತಿದೆ ತಗೋಬೋದಾಗಿರುತ್ತೆ, ಬಟ್ ಆದ್ರೆ ಸುಮ್ಮನೆ ಹಣನ ವ್ಯರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ಅಭ್ಯರ್ಥಿಗಳಿಗೆ ಮೇನ್ ಆಗಿ ಏನಂದ್ರೆ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಿರುತ್ತೆ. ಎಕ್ಸಾಮ್ನ ಕ್ಲಿಯರ್ ಮಾಡಿ ನಂತರ ವೆರಿಫಿಕೇಶನ್ಗೆ ಹೋದಂತ ಸಂದರ್ಭದಲ್ಲಿ ಇದೆಲ್ಲ ಮ್ಯಾಟರ್ ಆಗೋದಿರುತ್ತೆ. ಆ ಕಾರಣಕ್ಕೆ ನಿಮ್ಗೆ ಇವಾಗ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀನಿ ಅಂತ ತುಂಬಾ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ನೀವು ಎಲ್ಲ ರೆಡಿ ಮಾಡ್ಕೋಬೋದಾಗಿರುತ್ತೆ. ಬಟ್ ಆದಷ್ಟು ವೆಯ್ಟ್ ಮಾಡಕ್ಕೆ ಟ್ರೈ ಮಾಡಿ, ಅಥವಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಕಾನ್ವೊಕೇಶನ್ ಸಿಗ್ತಿದೆ ಅಂತಂದ್ರೆ ಯೂನಿವರ್ಸಿಟಿ ಕಡೆಯಿಂದ ನೀವು ತಗೋಬೋದಾಗಿರುತ್ತೆ. ಬಟ್ ಆದ್ರೆ ರಿಕ್ವೆಸ್ಟ್ ಮಾಡಕ್ಕೆ ಇನ್ನೊಂದು ಮತ್ತೊಂದಕ್ಕೆಲ್ಲ ಟ್ರೈ ಅಂತ ಮಾಡಿ, ಬಟ್ ಆದ್ರೆ ಅಪ್ಲಿಕೇಶನ್ ಹಾಕುವಂಥದ್ದು ಮೇನ್ ಆಗಿರುತ್ತೆ. ಮತ್ತೆ ಅವ್ರು ಕೂಡ ನಾವು ಹೇಳಿದಂತ ಸಂದರ್ಭದಲ್ಲಿ ನಾವು ಕೇಳಿದ್ವಿ, ಇವಾಗ ಅದಾಗಿಲ್ಲ ಅಂದ್ರೆ ಬೇರೆ ಆಪ್ಷನ್ ಯಾವ ತರ ಅಂದ್ರೆ, ಇವಾಗ ನೀವು 2-3 ಸಾವಿರಕ್ಕೆ ನಾರ್ಮಲ್ ಆಗಿ ಅಪ್ಲೈ ಮಾಡಿರ್ತೀರ ಅಂದ್ರೆ ಅದು ವರ್ಷಗಟ್ಟಲೆ ತಗೋಬೋದಾಗಿರುತ್ತೆ ಅಂತ ಕೂಡ ಹೇಳಿದ್ರು. ಆ ಮಾತನ್ನ ನಾವು ಬಿಡೋಣ. ಬಟ್ ಇವಾಗ ಏನ್ ಮಾಡ್ಬೇಕೀಗ, ಆಪ್ಷನ್ ಪ್ರೆಸೆಂಟ್ ಅಲ್ಲಿ ನಮ್ಗೆ ಏನ್ ದಾರಿ ಇದೆ ಸರ್ ಅಂತ ಕೇಳಿದ ಸಂದರ್ಭದಲ್ಲಿ ಅವ್ರು ಹೇಳಿರ್ತಾರಂತದ್ದು ನಾನು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆ ವಿಡಿಯೋಸ್ ಆದಷ್ಟು ಸ್ಲೋ ಮೋಷನ್ ಹಾಕೊಂಡು ನೀವು ನೋಡ್ಬೋದು. ಇವಾಗ ಏನಂತಂದ್ರೆ ಅವ್ರು ಹೇಳಿರುವಂತದ್ದು, ಡಿಗ್ರಿಯ ಕೊನೆ ಸೆಮಿಸ್ಟರ್ ಸೇಮ್ ಆಲ್ಮೋಸ್ಟ್ ಎಲ್ಲರೂ ಕೊಟ್ಟಿರ್ತಾ ಇರೋಂಥ ಮಾಹಿತಿ ಅದೇ. ಕೊನೆಯ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರತಕ್ಕಂಥ ರಿಜಿಸ್ಟರ್ ನಂಬರ್ ಅಥವಾ ಒಂದು ಸರ್ಟಿಫಿಕೇಟ್ ನಂಬರ್ ಅಂತ ಏನು ಬರುತ್ತಲ್ಲ, ಸರ್ಟಿಫಿಕೇಟ್ಗೆ ಒಂದು ನಂಬರ್ ಬಂದಿರುತ್ತೆ. ಇವಾಗ ನಿಮ್ಮ ಒಂದು 4 ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, BEdದು. ನಾನು ಇವಾಗ ಡಿಗ್ರಿ ಅಂತ ಮೆನ್ಷನ್ ಮಾಡ್ತೀನಿ. ಇವಾಗ ನೀವು ಡಿಗ್ರಿ ಅಥವಾ BEd ಅಂತ ಹಾಕೋಬೋದಿರುತ್ತೆ, ಯಾವುದೇ ನಿಮ್ದು ಕನ್ವೊಕೇಶನ್ ಇಲ್ಲ ಅದಕ್ಕೆ. ಅಲ್ಲಿ ನಂಬರ್ ಅಂತ ಕೊಟ್ಟಿರ್ತಾರೆ, ಸರ್ಟಿಫಿಕೇಟ್ ನಂಬರ್ ಅಂದ್ಬಿಟ್ಟು. ಆ ಒಂದು ಸರ್ಟಿಫಿಕೇಟ್ ಅಲ್ಲಿ ಅಂದ್ರೆ ಒಂದೊಂದು 4 ಕೊಟ್ಟಿದ್ದಾರೆ BEd ಅಂದ್ರೆ ಕೊನೆಯ ಸೆಮಿಸ್ಟರ್ದಲ್ಲಿ ಒಂದು ಸರ್ಟಿಫಿಕೇಟ್ಗೆ ನಂಬರ್ ಅಂತ ಕೊಟ್ಟಿರ್ತಾರೆ. ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಸರ್ಟಿಫಿಕೇಟ್ಗಳು ನಂಬರ್ ಇರುತ್ತೆ, ಆ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು ಅಂತ ಹೇಳಿರುವಂತದ್ದಾಗಿರುತ್ತೆ. ಹಾಕಿ ಅಂತ
ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಆಪ್ಷನ್ ಇಲ್ಲ ಅಲ್ಲಿ ನಿಮಗೆ. ಸೊ ಆ ಕಾರಣಕ್ಕೆ ಇದನ್ನ ಹಾಕಿರಿ. ನಂತರ ನೀವು ಏನಾದ್ರು ವೆರಿಫಿಕೇಶನ್ ಹೋಗ್ತಿರಲ್ಲ, ಆ ಸಂದರ್ಭದಲ್ಲಿ ಬೇಕಾದ್ರೆ ಕಾನ್ವೊಕೇಶನ್ ಬಂದಿತ್ತು ಅಂದ್ರೆ ಸಮಸ್ಯೆ ಇರೋದಿಲ್ಲ, ಕೊಡಬಹುದಾಗಿರುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಈ ನಂಬರ್ನ ಹಾಕಿದ್ವಿ ಅಂತಕ್ಕಂಥದ್ದನ್ನ ಕೂಡ ಹೇಳುವಂತ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು. ಬಟ್ ಅವ್ರು ಹೇಳ್ತಿರುವಂತದ್ದು ಏನಂದ್ರೆ ಕೊನೆಯ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅಥವಾ ಒಂದು ಸರ್ಟಿಫಿಕೇಟ್ ನಂಬರ್ ಅನ್ನು ಹಾಕಿ ಅಂತಕ್ಕಂಥದ್ದು ಅವ್ರು ಹೇಳ್ತಿರುವಂತದ್ದು. ಬಿಟ್ಟರೆ ಆಪ್ಷನ್ ಇಲ್ಲ ಇವಾಗ ಸದ್ಯಕ್ಕೆ ಅನ್ನೋದಕ್ಕೆ. ಸೊ ಈಗ ಇಲಾಖೆ ಕಡೆಯಿಂದ ಒಂದು ಫೈನಲ್ ಕ್ಲಾರಿಟಿ ಅಂದ್ರೆ ಮೆಜಾರಿಟಿ ಆಗಿ ಇಲ್ಲಿ ಆನ್ಸರ್ ಸಿಗ್ತಿರೋದೇನೋ ಡಿಗ್ರಿಯ ಕೊನೆ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ನ, ಕೊನೆ ಸೆಮಿಸ್ಟರ್ ಅಂದ್ರೆ ಆಲ್ಮೋಸ್ಟ್ ಅದರಲ್ಲಿ ನಿಮ್ಮ ಒಂದು ಡಿಗ್ರಿಯಲ್ಲಿ ಆಗಿರ್ಬೋದು, ಬಿ ಎಡ್ ಆಗಿರ್ಬೋದು, ನಿಮ್ಮದು ಕೊನೆಯ ಸೆಮಿಸ್ಟರ್ ಇರುತ್ತಲ್ಲ, ಡಿಗ್ರಿಗೆ ಸಂಬಂಧಪಟ್ಟಂತೆ ಡಿಗ್ರಿದ ಕಾನ್ವೊಕೇಶನ್ ಇರುತ್ತೆ, ಇದ್ರೆ ಹಾಕಿ, ಅಥವಾ ಡಿಗ್ರಿದು ಕೊನೆಯ ಸೆಮಿಸ್ಟರ್ ಹಾಕಿರಿ. ಬಿ ಎಡ್ ಅಂತಂದ್ರೆ ಆಲ್ಮೋಸ್ಟ್ ಬಿ ಎಡ್ ಅಭ್ಯರ್ಥಿಗಳಿಗೆ ಕೊನೆಯ ಸೆಮಿಸ್ಟರ್ ಇರುತ್ತಲ್ಲ, ಅದನ್ನೇ ಹಾಕಿರಿ. ಅದರಲ್ಲಿ ಕಾರಣ ಏನಂತಂದ್ರೆ ಕೊನೆಯ ಸೆಮಿಸ್ಟರ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ, ಅದರಲ್ಲಿ ಎಷ್ಟು ಸ್ಕೋರ್ ಮಾಡಿದಿರಾ ಎಲ್ಲ ಸೆಮ್ದು ಸೇರಿ ಒಂದು ಓವರ್ ಆಲ್ ಮಾರ್ಕ್ಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು ಎಲ್ಲಾನು ಮೆನ್ಷನ್ ಮಾಡಿರ್ತಾರೆ. ಆ ಕಾರಣಕ್ಕೆ ಅದರ ನಂಬರ್ ಹಾಕಿದಾಗ ವೆರಿಫಿಕೇಶನ್ ಸಂದರ್ಭದಲ್ಲಿ ನೀವು ಅದನ್ನ ಶೋ ಮಾಡಬಹುದು ಅನ್ನೋ ರೀತಿಯಲ್ಲಿ ಅದನ್ನ ಅವ್ರು ತಿಳಿಸ್ತಿರುವಂತದ್ದಾಗಿರುತ್ತೆ. ಆ ಒಂದು ರೀಸನ್ ಇಂದ ನಿಮ್ಗೆ ಹೇಳ್ತಿರುವಂತದ್ದು, ಸದ್ಯಕ್ಕೆ ಅದನ್ನ ಹಾಕಿರಿ. ಅಷ್ಟರಲ್ಲಿ ನಿಮ್ದು ಬಂತು ಅಂದ್ರೆ ನಿಮ್ದೆಲ್ಲ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಯಿತು, ವೆರಿಫಿಕೇಶನ್ ಎಲ್ಲ ಆಯಿತು ಅನ್ನೋ ಸಂದರ್ಭದಲ್ಲಿ, ವೆರಿಫಿಕೇಶನ್ ಹೋಗುವಂತ ಸಂದರ್ಭದಲ್ಲಿ ಕಾನ್ವೊಕೇಶನ್ ಸಿಕ್ಕಿದ್ರೆ ತೋರಿಸಬಹುದಾಗಿರುತ್ತೆ. ಆ ಸಂದರ್ಭದಲ್ಲಿ ನಂಬರ್ ಹಾಕಿದ್ದೆ, ಬಟ್ ಇವಾಗ ನನ್ನ ಹತ್ರ ಕಾನ್ವೊಕೇಶನ್ ಇದೆ ಅಂತ ನೀವು ಹೇಳಿದ್ರು ಕೂಡ ನಡೆಯುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅದು ರಿಜೆಕ್ಟ್ ಮಾಡೋ ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ಕಾನ್ವೊಕೇಶನ್ ಮೇನ್ ಆಗಿ ಬಂದಿರೋದಿಲ್ಲ ಅಂತಕ್ಕೆಲ್ಲ ಅವ್ರು ಕೂಡ ಆನ್ಸರ್ ಅಂದ್ರೆ ಗೊತ್ತಿರುತ್ತೆ. ಕಾನ್ವೊಕೇಶನ್ ಇಲ್ಲ ಅನ್ನೋ ರೀಸನ್ ಇಂದ ನಿಮ್ಮ ರಿಜೆಕ್ಟ್ ಮಾಡುವಂತ ಸಾಧ್ಯತೆ ತುಂಬಾ ಕಡಿಮೆ. ಫಸ್ಟ್ ಇನ್ನೊಂದು ಅಧಿಕಾರಿಗಳು ತಿಳಿಸಿದ್ದೇನೆ ಅಂದ್ರೆ, ಫಸ್ಟ್ ನೀವು ಅಪ್ಲಿಕೇಶನ್ಗಳು ಹಾಕಿ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅಟೆಂಡ್ ಮಾಡಿ ಕ್ಲಿಯರ್ ಎಲ್ಲ ಮಾಡಿ, ಆ ನಂತರ ನೀವು ವೆರಿಫಿಕೇಶನ್ ಹೋದಾಗ ಇದನ್ನು ಬರುವಂತದ್ದು ಇರುತ್ತೆ. ಸದ್ಯಕ್ಕೆ ಇವಾಗ ನಿಮ್ಗೆ ಎಕ್ಸಾಮೇ ಅಪ್ಲಿಕೇಶನ್ ಹಾಕಿ ಇಲ್ಲ ಎಕ್ಸಾಮೇ ಆಗಿಲ್ಲ, ನಾನು ನೀವು ಅಲ್ಲಿ ತನಕ ಇವಾಗ ಆದಷ್ಟು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಸೊ ಅಷ್ಟು ಮ್ಯಾಟರ್ ಆಗುತ್ತೆ, ಹಂಗಂದ್ಬಿಟ್ಟು ಇದನ್ನ ಕೇರ್ಲೆಸ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೆ ಜಸ್ಟ್ ಈ ನಂಬರ್ ಅನ್ನ ಹಾಕಿರಿ ನೀವು. ಅದೇ ಸದ್ಯಕ್ಕೆ ಇವಾಗ ನಮಗೆ ಕೊಟ್ಟಿರುವಂತ ಮಾಹಿತಿಗಳಂತ ಇಲಾಖೆ ಅಧಿಕಾರಿಗಳು ಅಂದ್ರೆ CSL ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಯಾಕಂದ್ರೆ ನೀವು ನೋಡಲ್ ಸೆಂಟರ್ ಇನ್ನೊಂದು ಮತ್ತೊಂದು ಡೈರೆಕ್ಟ್ ಸೆಂಟರ್ ಅನ್ನೋದಕ್ಕಿಂತ ಇವಾಗ CSL ಹೆಡ್ ಆಫೀಸ್ ಅವ್ರು ಹೇಳ್ತಿರೋದು ಇದಾಗಿದೆ. ಸೊ ಇದೇ ಬೇಸ್ ಮೇಲೆ ಆನ್ಸರ್ ಕೂಡ ಇವಾಗ ನೋಡಲ್ ಸೆಂಟರ್ ಅಲ್ಲಿ ಕೂಡ ರವಾನೆ ಆಗಿರುತ್ತೆ. ಇವ್ರ ಕಡೆಯಿಂದ ಅವರು ಕೂಡ ತಿಳ್ಕೊಂಡು ಹಾಕ್ತಿರ್ತಾರೆ, ಹೇಳ್ತಿರ್ತಾರೆ. ಸೊ ಆ ರೀತಿಯಿಂದ ಇವ್ರು ಕೊಟ್ಟಂತ ಮಾಹಿತಿ ಇದಾಗಿತ್ತು. ಸೊ ನಾವು ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಈ ಆನ್ಸರ್ ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಡಿಗ್ರಿಯ ಕೊನೆ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅನ್ನ ಇರತಕ್ಕಂತ ನಂಬರ್ಗಳನ್ನ ಹಾಕಿರಿ ಆಲ್ಮೋಸ್ಟ್. ಯಾಕಂದ್ರೆ ಸರ್ಟಿಫಿಕೇಟ್ ನಂಬರ್ನೇ ನಿಮಗೆ ಆಲ್ಮೋಸ್ಟ್ ವೆರಿಫಿಕೇಶನ್ ತನಕ ಹೋದ್ರೆ ನಿಮಗೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿ ವೆರಿಫಿಕೇಶನ್ ತನಕ ಹೋಗ್ತಿರಲ್ಲ. ಸೊ ಹೋಗ್ತಿರಂತ ನಂಬಿಕೆನೇ ಇಟ್ಕೊಂಡಿರಿ. ಸೊ ಆ ಸಂದರ್ಭದಲ್ಲಿ ಬೇಕಾದ್ರೆ ನಿಮಗೆ ಕಾನ್ವೊಕೇಶನ್ ಬಂದಿದ್ರೆ ಅಥವಾ ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ಆದ್ರೂ ಕೂಡ ಇವಾಗ ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು ನೀವು, ಅಥವಾ ಆಲ್ಟರ್ನೇಟ್ ಆಪ್ಷನ್ ಏನಾರ ಆ ಸಂದರ್ಭದಲ್ಲಿ ಕೊಡಬಹುದು. ಮತ್ತೆ ಇನ್ನೊಂದೇನಂದ್ರೆ ಇವರು ಪ್ರಶ್ನೆ ಉತ್ತರ ಅಂತ ಏನು ಕೊಡ್ತಿರಲ್ಲ, ಕೆಲವೊಂದು ಈಗ FAQ ಎರಡನ್ನು ಬಿಡುಗಡೆ ಮಾಡಿದ್ದಾರೆ, ಅದೇ ತರ ಇದೊಂದು ಬಿಡುಗಡೆ ಮಾಡ್ಬಿಟ್ರು ಆಗ್ತಿತ್ತು ಅಂತಾನು ಕೂಡ ಸದ್ಯಕ್ಕೆ ಕಂಡು ಬರ್ತಿರೋದಾಗಿರುತ್ತೆ. ಸದ್ಯಕ್ಕಿರುವಂತ ಮಾಹಿತಿ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದಿಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಆಲ್ ದಿ ಬೆಸ್ಟ್.